ನಾಯಕನಹಟ್ಟಿ ಹೋಬಳಿಯ ನೇರಳಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೀಮನಕೆರೆ ಗ್ರಾಮದಲ್ಲಿ ಕೆರೆ ನೀರಿಗೆ ವಿಷಪೂರಿತ ರಾಸಾಯನಿಕವನ್ನು ಬೆರೆಸಿ ಲಕ್ಷಾಂತರ ಮೀನುಗಳು ಸಾವನ್ನಪ್ಪಿವೆ. ಕಿಡಿಗೇಡಿಗಳು ಕೆರೆಗೆ ವಿಷ ಹಾಕಿ ಮೀನುಗಳು ಸಾಯುತ್ತಿದ್ದಾವೆ. ಲಕ್ಷಾಂತರ ಮೀನುಗಳು ನೀರಿನಲ್ಲಿ ಸತ್ತು ಹೋಗಿವೆ. ಇನ್ನೇನು ಮೀನು ಹಿಡಿಯುವಷ್ಟರಲ್ಲಿ ದುಷ್ಕರ್ಮಿಗಳು ಸಾಯಿಸಿದ್ದು ಅಪಾರ ನಷ್ಟವಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. 9 ಲಕ್ಷ ಮೀನಿನ ಮರಿಗಳನ್ನು ಕೆರೆಗೆ ಬಿಡಲಾಗಿತ್ತು. ಮೀನುಗಳು ಇನ್ನೇನು ಹಿಡಿಯುವ ಹಂತಕ್ಕೆ ಬಂದು ಹಾಕಿದಂತಹ ಸುಮಾರು 13 ಲಕ್ಷ ಬಂಡವಾಳವಾಗಿದ್ದು ಸುಮಾರು 8 ಲಕ್ಷ ರೂಪಾಯಿ ನಷ್ಟ ಆಗಿದೆ ಎಂದು ಟೆಂಡರ್ ಕೂಗಿರುವಂತಹ ಗೌರಣ್ಣ ಅಳಲನ್ನ ತೋಡಿಕೊಂಡಿದ್ದಾರೆ. ಅಕ್ಕಪಕ್ಕದ ಮನೆಯ ಹತ್ತಿರ ಸಾಲ, ಬಂಗಾರವನ್ನ ಗಿರವಿ ಇಟ್ಟು ಪಡೆದಂತಹ ಸಾಲ, ಜಮೀನು ಬೇರೆಯವರಿಗೆ ಅಡವಿಟ್ಟು ಹಣವನ್ನ ಸಾಲ ಪಡೆದುಕೊಂಡಿದ್ದೇನೆ. 2024 ಏಪ್ರಿಲ್ 28ರಂದು ಪ್ರಥಮ ಟೆಂಡರ್ ಡಿಡಿ 3,11,001 ರೂಪಾಯಿಗಳನ್ನು ಕಟ್ಟಿದ್ದೇವೆ. ಎರಡನೇ ಟೆಂಡರ್ 2025 ಏಪ್ರಿಲ್ 28ರಂದು 3,31,001 ರೂಪಾಯಿ ಟೆಂಡರ್ ಹಣವನ್ನು ಕಟ್ಟಿದ್ದೆವು. ಭೀಮನಕೆರೆ ಸುಮಾರು 100 ಎಕರೆ ವಿಸ್ತೀರ್ಣವನ್ನು ಹೊಂದಿರುವಂತಹ ಕಳೆದ ವರ್ಷ ಭಾರೀ ಮಳೆಯಿಂದಾಗಿ ಕೆರೆ ಕೂಡಿ ಹರಿದು ಬಿದ್ದಿದ್ದು ಗೌರಣ್ಣ, ದುರುಗೇಶ್ 9 ಲಕ್ಷ ಮೀನಿನ ಮರಿಗಳನ್ನು ಕೆರೆಗೆ ಬಿಟ್ಟಿದ್ದೆವು. ಕೆರೆಯ ದಡದಲ್ಲಿ ಮೀನುಗಳು ಮೃತಪಟ್ಟು ತೇಲಾಡುತ್ತಿವೆ. ಕೆರೆಯ ನೀರು ವಿಷವಾಗಿ ಪರಿವರ್ತನೆಯಾಗಿದೆ. ಆ ಊರಿನ ಗ್ರಾಮಸ್ಥರ ಆತಂಕಕ್ಕೆ ಕೂಡ ಕಾರಣವಾಗಿದೆ. ಇನ್ನು ಮೀನುಗಳು ಇನ್ನೇನು ಹಿಡಿಯುವಂತಹ ಹಂತಕ್ಕೆ ಬಂದಾಗ ಸಂಸಾರದ ಬಂಡಿ ಸಾಗಿಸಬಹುದು ಎನ್ನುವ ಆಲೋಚನೆಯಲ್ಲಿ ಇದ್ದೆವು. ಆದರೆ ಅದ್ಯಾವ ದುಷ್ಕರ್ಮಿಗಳಿಗೆ ಕಣ್ಣು ಬಿತ್ತೋ ಗೊತ್ತಿಲ್ಲ. 1 ಪೈಸೆ ಆದಾಯ ತೆಗೆದುಕೊಳ್ಳದೆ ಗೌರಣ್ಣ ಕುಟುಂಬಕ್ಕೆ ಅಪಾರವಾದಂತಹ ನಷ್ಟವಾಗಿದೆ. ಇಂತಹ ದುಷ್ಕೃತ್ಯ ಮಾಡುವಂತಹ ಕಿಡಿಗೇಡಿಗಳಿಗೆ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ತನಿಖೆ ನಡೆಸಿ ನೊಂದಂತಹ ಮೀನುಗಾರ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕಾಗಿದೆ. ಒಂದೊಂದು ಮೀನು 2 ಕೆಜಿ ತೂಕವಿದ್ದವು. ಆದರೆ ಯಾರೋ ನೀರಿನಲ್ಲಿ ವಿಷ ಬೆರೆಸಿದ್ದರಿಂದ ಲಕ್ಷಾಂತರ ಮೀನುಗಳು ಮರಣ ಹೊಂದಿ ಅಪಾರವಾದಂತಹ ನಷ್ಟವಾಗಿದೆ. ನಮ್ದು ಭೀಮನಕೆರೆ ಏಕೆ ಕಾಲೋನಿ ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳ ನಂತರ 75 ವರ್ಷಗಳ ನಂತರ ನಮ್ಮ ಕೆರೆ ಒಂದು ಕೋಡಿ ಬಿದ್ದಿತ್ತು. ನಮ್ಮ ತಾತರೇ ನೋಡಿದ್ದಿಲ್ಲ. SC ಕ್ಯಾಟಗರಿಗೆ ಬಂದಿರತಕ್ಕ ಕಾರಣಕ್ಕೋಸ್ಕರ SC ಜನಾಂಗಕ್ಕೆ ಟೆಂಡರ್ ಆಗಿತ್ತು. ಆದರೆ ಈಗ ಡಿ ಕಟ್ಟಿರೋದು ಸುಮಾರು ಒಂದು 12-13 ಲಕ್ಷಕ್ಕೆ ಡಿ ಕಟ್ಟಿ ಇವರು ಸುಮಾರು ಬಂಡವಾಳನ ಈ ಗೌರಣ್ಣ ಅಂತವರು ಈಗ ಬಂಡವಾಳ ಹಾಕಿದ್ದಾರೆ. ದುರ್ಗೇಶ್ ವಿತ್ ಗೌರಣ್ಣ. ಅದೇ ರೀತಿ ಸುಮಾರು ಕಿಡಿಗೇಡಿಗಳು ಇದಕ್ಕೆ ಪಾಯ್ಜನನ್ನು ಹಾಕಿ ಅವರು ಅದೇನು ಗಳಿಸ್ಬೇಕಾದ್ರೆ ಅಂತ ಗೊತ್ತಿಲ್ಲ. ಇದನ್ನ ಮುಖ್ಯ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಇದನ್ನ ಕ್ರಮ ತಗೊಂಡ್ಬಿಟ್ಟು ಇದು ಬಡವರಿಗೆ ಅದು ಯಾವ ಥರ ಸೂಕ್ತ ಪರಿಹಾರವನ್ನು ನೀವು ಮೀನುಗಾರಿಕೆ ಇಲಾಖೆಯವರಾಗಿರ್ಬೋದು, ಯಾವುದೇ ಥರ ಒಂದು ಪ್ರೆಸ್ನರ್ ಆಗಿರ್ಬೋದು, ಇದಕ್ಕೆ ಒಂದು ಸೂಕ್ತ ಪರಿಹಾರ ಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಒಂದು ಮನವಿಯನ್ನೇ ಕೊಡ್ತಾ ಇದ್ದೀವಿ ಸರ್. 9 ಲಕ್ಷ ಮರಿಯನ್ನ ಇದಕ್ಕೆ ಬಿಡಲಾಗಿದೆ ಸರ್. ಸುಮಾರು ಒಂದು 12-13 ಲಕ್ಷ ಅಮೌಂಟ್ ಕೂಡ ಇದಕ್ಕೆ ಬಂಡವಾಳ ಹಾಕಿದ್ದಾರೆ ಸರ್. ಟೋಟಲ್ 34 ಲಕ್ಷ ಬಂಡವಾಳ ಹಾಕಿದ್ದಾರೆ ಕೆರೆಗೆ. 9 ಲಕ್ಷ ಮೀನು ಬಿಟ್ಟಿದ್ದಾರೆ. 9 ಲಕ್ಷ ಮೀನು ಬಿಟ್ಬಿಟ್ಟು ಸುಮಾರು ವರ್ಷಗಳ ಹಿಂದೆ ನಮಗೆ ಕೆರೆ ತುಂಬಿ ಕೂಡಿ ಬಿದ್ದಿತ್ತು, ಗೊತ್ತಿರಲಿಲ್ಲ ನಮಗೆ. ಆದ್ರೆ ಈ ಸರಿ ಬಿದ್ದಿರೋದ್ರಿಂದ ಕೆರೆ ಆರೇಜ್ ಆಗಿತ್ತು, ಟೆಂಡರ್ ಆಗಿತ್ತು. ದುರ್ಗೇಶ್ ಎಂಬವರಿಗೆ SC ಕಾಲೋನಿಗೆ SC ಕ್ಯಾಟಗರಿಗೆ ಟೆಂಡರ್ ಆಗಿತ್ತು. ಟೆಂಡರ್ ಆಗಿರೋದ್ರಿಂದ ಸುಮಾರು 34 ಲಕ್ಷ ಬಂಡವಾಳ ಹಾಕಿ ಇವರು ಹರಾಜು ಟೆಂಡರ್ ಮಾಡ್ಕೊಂಡು ಸುಮಾರು ಸರ್ಕಾರಕ್ಕೆ ಅಮೌಂಟ್ ಕಟ್ಟಿದ್ದಾರೆ. ಇದನ್ನ ಅಮೌಂಟ್ ಕಟ್ಟಿಬಿಟ್ಟು ನೋಡಿ ಸುಮಾರು ಎಷ್ಟು ತೋರಿಸಿ ಸರ್ ಇವೆಲ್ಲ ಮೀನು ಎಷ್ಟು ಸುತ್ತಿದಾವೆ ಅಂತೇಳಿ. ಅಷ್ಟು ಮೀನು ಸುಮಾರು ಅಂದ್ರೆ 4-5 ಕ್ವಿಂಟಲ್ ಮೀನು ಸುತ್ತಿದ್ದಾವೆ. ಪಾಯ್ಜನ್ ಹಾಕಿದ್ದಾರೆ. ಇದು ಅವ್ರಿಂದನೇ ಸಮಸ್ಯೆ ಆಗಿರೋದು. ಇದು ST ಕಡೆಯಿಂದನೇ ಸಮಸ್ಯೆ ಆಗಿರೋದು. ಬಹಳ ಸಮಸ್ಯೆ ಆಗಿಬಿಟ್ಟು ಸುಮಾರು ಒಂದು 5 ಕ್ವಿಂಟಲ್ ಮೀನು ಸೊತ್ತೋಗಿದೆ. ಸೊತ್ತೋಗಿರುತ್ತೆ. ಆ ಕಡೆ ಊರವರು ಕಾರ್ತಿಕನಟ್ಟಿ ಮತ್ತು ಭೀಮನಕೆರೆಯವರು ದೌರ್ಜನ್ಯ ಮಾಡಿದ್ದಕ್ಕೆ ತಲಾಕ್ 50,000 ರೂಪಾಯಿ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಯಾರು ಯಾವುದೇ ಕಾರಣಕ್ಕೂ ಯಾರು ಬಂದು ಮೀನು ಹಿಡಿಯಲ್ಲ, ನಾವು ಯಾವುದಕ್ಕೂ ಮಾಡಲ್ಲ ಅಂತೇಳಿ ಆ ಕಡೆ ಕಾರ್ತಿಕನಟ್ಟಿ ಯಜಮಾನರು ಒಪ್ಕೊಂಡಿದ್ದಾರೆ, ಭೀಮನಕೆರೆ ಯಜಮಾನರು ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಯಾರೇ ದಯವಿಟ್ಟು ನಮ್ಮ ಭೀಮನಕೆರೆ ಯಾರು ಹಿಡಿದಿಲ್ಲ. ಕಾರ್ತಿಕನಟ್ಟಿನ ಡೈಲಿ ರಾತ್ರಿಗೆ ಬಲೆ ಹಾಕ್ತಾರೆ. ಹಗಲತ್ತು 4 ಗಂಟೆಗೆ ಮೀನು ಬಲೆ ಎತ್ಕೊಂಡು ಮೀನು ಎತ್ಕೊಂಡು ಚಳಕೆರೆ ತಗೊಂಡು ಹೋಗ್ತಾರಂತೆ. ಆ ಮಾಹಿತಿ ನಮಗೆ ಗೊತ್ತಿಲ್ಲ. ತಗೊಂಡು ಹೋಗಿರೋದು ಹೇಳ್ತಿದ್ದಾರೆ. ಅಲ್ಲಿ ಸುಮಾರು ನಾವೇನ ಕೇಳಿದೆ, ನಿಂದ ನಿಮ್ಮ ಅಪ್ಪಂದ ಕೆರೆ, ನಮ್ದು ಕೆರೆ, ನೀವು ಯಾವನ ಹೇಳಿದ್ವಿ ಬಿಡು ಅಂತ, ನಿಮ್ಮ ಏನೋ ದಾಖಲಾತಿ ಇದ್ರೆ ತಗೊಂಬರ್ರಿ ಅಂತ ಕೇಳ್ತಾರೆ. ಸುಮಾರು ನಾವು ಡಿ ಕಟ್ಟಿದ್ವಿ. 12-13 ಲಕ್ಷ ಡಿ ಕಟ್ಟಿದ್ವಿ. ಟೋಟಲ್ 34 ಲಕ್ಷ ಡಿ ಕಟ್ಟೈತೆ. ಡಿ ಕಟ್ಟಿ ಬಂಡವಾಳ ಹಾಕಿ ಇವತ್ತು ಮೀನು ಬಿಟ್ಟಿದ್ದು ನೋಡಿ ಸರ್. ಈಡಪ್ಪ ಮೀನಿದಾವೆ.
ಸುಮಾರು 2 kg ಬರುತ್ತೆ ಒಂದೊಂದು ಮೀನು. ಅಂತ ಮೀನುಗಳನ್ನ ಎಲ್ಲ ಸತ್ತೋಯ್ದಾವೆ, ಪಾಯ್ಜನಾಗಿ ಸತ್ತೋಯ್ದಾವೆ. ಇದು ಎಷ್ಟಿ ಅವ್ರದೇ ಬಿಟ್ರೆ ಇನ್ಯಾರು ಸಮಸ್ಯೆ ಮಾಡಿಲ್ಲ, ಅವರೇ ಮಾಡಿರೋ ಸಮಸ್ಯೆ ಇದು. ಹಂಗೆ ಆಗ್ಬಿಟ್ಟು ನೀವು ಏನ್ ಗಂಡಸಾದ್ರೂ ಹಿಡೀರ ಮೀನು ನೋಡ್ತೀವಿ ನಾವು, ನಿಮ್ಮ ತಾಕತ್ತಿದ್ರೆ ಹಿಡೀರ ಮೀನು ನೋಡ್ತೀವಿ ಅಂತ ಹೇಳ್ತಿದಾರೆ. ಸವಾಲು ಹಾಕಿದ್ದಾರೆ. ಸವಾಲು ಹಾಕಿಬಿಟ್ಟು ನಮ್ಮ ಹತ್ರ ಸವಾಲು ಹಾಕಿರೋಂಥ ರೆಕಾರ್ಡ್ಗಳಲ್ಲಿ ಇದಾವೆ. ಅವ್ರು ಮಾಡಿರೋಂಥ ಹಗಲು ರಾತ್ರಿ ಮೀನು ಸೊಳ್ಳೆ ಪರ್ದೆ ಹಾಕಿ ಬಲೆ ಹಾಕಿ ಮೀನು ಹಿಡಿಯಂಥದ್ದು ರೆಕಾರ್ಡ್ ಇದೆ, ವಿಡಿಯೋ ಇದೆ. ಪ್ರತಿಯೊಂದು ವಿಚಾರ ನಮ್ಮ ಹತ್ರ ಇದೆ ಸರ್. ಗೌರಣ್ಣಗೆ ಮತ್ತು ದುರ್ಗೇಶಿ, ಮೇನ್ ಇಂಪಾರ್ಟೆಂಟ್ ದುರ್ಗೇಶಿ ಅವರು ಗೌರಣ್ಣವರು ಪಾರ್ಟ್ನರ್ ಆಗಿ ಒಂದು ಬಂಡವಾಳ ಹಾಕಿದ್ದಾರೆ ಸರ್. ಬಂಡವಾಳ ಹಾಕಿಬಿಟ್ಟು ಅವ್ರಿಗೆ ಬಹಳ ಅನ್ಯಾಯ ಆಗಿದೆ ಈ ಕೆರೆಯಿಂದ. ಅವ್ರಿಗೆ ಏನು ಸೂಕ್ತ ಪರಿಹಾರ ಕೊಡಬೇಕಂದು ಸರ್ಕಾರಕ್ಕೆ ಕೈ ಮುಗಿದು ಕೇಳ್ತೀವಿ ಸರ್. ಅವ್ರಿಗೆ ದಯವಿಟ್ಟು ಕೈ ಮುಗಿದು ನಾವು ಕೇಳ್ಕೊಳ್ಳೋದಿಷ್ಟೇ. ಅವ್ರಿಗೆ ಏನು ಮಾಡ್ತಿರೋ ಗೊತ್ತಿಲ್ಲ. ಅವ್ರಿಗೆ ಸರ್ಕಾರದಿಂದ ನಮಗೆ ಅವ್ರಿಗೆ ಏನು ಅನ್ಯಾಯ ಆಗುತ್ತೆ ಆ ಅನ್ಯಾಯ ನಮಗೆ ಒದಗಿಸ್ಕೊಡ್ಬೇಕಂದು ತಮ್ಮಲ್ಲಿ ವಿನಂತಿ ಸರ್. ಇದು ಸಂಬಂಧಪಟ್ಟ ಶಿಕ್ಷೆ ಆಗ್ಬೇಕು ಸರ್. ಶಿಕ್ಷೆ ಆಗ್ಬೇಕು. ಅವ್ರು ಪ್ರತಿಯೊಬ್ರು ಯಾವುದೇ ಕಾರಣಕ್ಕೂ ನಮ್ಮ